ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳಕತ್ತೀನಿ. ಸೊ ಬರ್ರಿ ಇವತ್ತಿನ ಡೈಲಿ ಲಾಗ್ನ ಸ್ಟಾರ್ಟ್ ಮಾಡೋನು. ಆ್ಯಕ್ಚುಲಿ ಏನಂದ್ರೆ ಇವತ್ತ ನಾನು ಒಂದು ಪ್ರಾಡಕ್ಟ್ ತರಿಸೀನಿ. ಸೊ ಅದ್ರದ್ದು ರಿವ್ಯೂ ಕೊಡ್ಬೇಕಂತಾನು ಅದೀನಿ. ಸೊ ಅದ್ರ ಸಂಬಂಧ ಅದನ್ನ ನಿಮ್ಮ ಜೊತೆನ ಅನ್ಬಾಕ್ಸಿಂಗ್ ಮಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಹಂಗ ಇಟ್ಟಿನಿ. ಇನ್ನೂ ಓಪನ್ನು ಮಾಡಿಲ್ಲ. ಸೊ ಬರ್ರಿ ಅದು ಯಾವ ಪ್ರಾಡಕ್ಟ್ ಏನು ಎಲ್ಲಾನು ನೋಡೋಣ ಅಂತ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ನೋಡೋಣ ಬರ್ರಿ ಪ್ರಾಡಕ್ಟ್ ಯಾವುದಂತ. ಸೊ ನಾನು ತಗೊಬಂದ್ರೆ ಅಂತ ಪ್ರಾಡಕ್ಟ್ ಬಂದು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ತಡ್ರಿ. ಇದನ್ನ ಮೀಶೋ ಒಳಗೆ ಆರ್ಡರ್ ಮಾಡಿ ತರಿಸಿದ್ದೆ ನಾನು. ಇದು ಹೆಂಗೈತಿ ನೋಡೋಣ ಅಂತ. ಇದು ಐಸ್ ಕ್ಯೂಬ್ ಹೋಲ್ಡರ್ ಐತಿ. ಸೊ ಈ ಥರ ಐತೆ ನೋಡ್ರಿ. ಇದು ಆ್ಯಕ್ಚುಲಿ ಏನಂದ್ರೆ ಪಿಂಪಲ್ಸ್ ಭಾಳ ಆಗ್ತಿರ್ತೈತೆ ನೋಡ್ರಿ ಮುಖಕ್ಕೆ. ಅದಕ್ಕೆ ಐಸ್ ಕ್ಯೂಬ್ ಅಲ್ಲೇ ಮಸಾಜ್ ಮಾಡ್ಕೊಂಡ್ರೆ ಚಲೋ ರಿಸಲ್ಟ್ ಬರ್ತೈತಿ ಅಂತ ನಾನು ಜಾಸ್ತಿ ಕಡೆ ಕೇಳೀನಿ. ಸೊ ಅದನ್ನ ಯಾಕೆ ಒಂದ್ಸತಿ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾನು ಈ ಪ್ರಾಡಕ್ಟ್ನ ತರಿಸೀನಿ. ಈ ಥರ ಇರ್ತೈತೆ ನೋಡ್ರಿ. ಇದನ್ನ ಈ ಥರ ಕ್ಲೋಸ್ ಮಾಡ್ಬೇಕು. ಹಿಂಗೆ ಕ್ಲೋಸ್ ಮಾಡ್ರಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಚಾರ್ಜರ್ ಪಿನ್ ಥರ ಐತೆ ನೋಡ್ರಿ. ನಾನು ಆಲ್ರೆಡಿ ಹೇಳಿದ್ನಲ್ಲ. ಸೊ ಥರ ಚಾರ್ಜರ್ ಪಿನ್ ಥರ ಐತಿ. ಇದ್ರ ಒಳಗೆ ವಾಟರ್ ಹಾಕ್ಬೇಕು. ಚಾರ್ಜರ್ ಪಿನ್ ಅದು ಅಲ್ಲ, ಚಾರ್ಜರ್ ಪಿನ್ ಟೈಪ್ ಐತಿ. ಇದ್ರೊಳಗೆ ಫ್ರೀಜರ್ ಒಳಗೆ ಇಡೋದು. ಇದ್ರೊಳಗೆ ನೀರು ಹಾಕ್ಬೇಕು. ಇದೇನಂದ್ ಸಣ್ಣದೈತಿ, ಅದಕ್ಕೆ ನಂಗೆ ಇಲ್ಲಿ ಹೊರಗೆ ಬಂದಿಲ್ಲ. ಅಲ್ಲೇ ಹಾಕ್ಬೇಕಂದ ಬಟ್ ಇಲ್ಲಿ ಸಣ್ಣದೈತಿ. ಒಂದು ಸ್ವಲ್ಪ ಸಿಂಕ್ ಒಳಗಿಟ್ಟು ಹಾಕ್ಬೋದು. ಸುಮ್ಮನೆ ಹಾಕೋದು ಇಲ್ರಿ ನಮ್ಮ ಮನೆಯಾಗೆಲ್ಲ ಅಂದ್ರೆ ಅದ್ರಲ್ಲೆಲ್ಲ ಯಾರ ಮನೆಯಾಗೂ ಸುಮ್ಮನೆ ಹಾಕುವುದೇನಿರಂಗಿಲ್ಲ. ಎಲ್ಲರೂ ಗ್ಯಾಸ್ ಎಲೆಕ್ಟ್ರಿಕಲ್ ನೀರು ಕುಡಿಯುವ ಹಾಕ್ಬೇಕನೆ. ಹಾಂ, ಮತ್ತು ಫೇಸಿಗಲ್ಲ. ಫೇಸಿಗೆ ತುಂಬೈತನ ಇದು? ತುಂಬಿಲ್ಲಪ್ಪ ಇನ್ನೂ ಇಲ್ಲ. ಹಂಗೆ ಕೆಳಗಷ್ಟ ಅರ್ಧ ಹಾಕಿ ಮುಚ್ಚಿ ಆಮೇಲೆ ಮೇಲೆ ಅರ್ಧ ಹಾಕ್ಬೇಕಿತ್ತು. ಹಾಂ, ಈಗ ತುಂಬ್ತಲ್ಲ? ತುಂಬೈತಿ ನೋಡ್ರಿ. ಇದು ಈಗ ಫುಲ್ ತುಂಬೈತ. ಇದನ್ನ ಹಿಂಗ ಕ್ಲೋಸ್ ಮಾಡ್ಬೇಕು. ಮೊಬೈಲ್ ಚಾರ್ಜರ್ ಇದ್ದಂಗೆ ಐತಲ್ಲ ಅಲ್ಲ, ನಾ ಅದಕ್ಕೆ ಹಂಗ ಕ್ಲೋಸ್ ಮಾಡಿ ನೋಡ್ರಿ. ಈ ಟೈಪ್ ಕಾಣಿಸ್ತೈತಿ ಇದು. ಇದನ್ನ ಇವಾಗ ಫ್ರೀಜರ್ನಾಗ ಇಡೋಣಂತೆ. ಇದು ನೋಡಿ ಈಗ ಸೋರಂಗಿಲ್ಲ. ಸೋರಂಗಿಲ್ಲ ಈಗ ಇದು. ಆಕ್ಚುಲಿ ಇದು ಮ್ಯಾಲೆ ಆಕ್ಚುಲಿ ಇದು ಮ್ಯಾಲೆ ಹಿಂಗೆ ನೀರು ಬರುತ್ತದೆ. ಅದು ವಾಟರ್ ಈಗ ಹಾಕಿದ್ವಲ್ಲ. ಸೊ ಆದದು ಕ್ಲೀನ್ ಮಾಡು. ಬಟ್ಟೆಲೆ ಕ್ಲೀನ್ ಮಾಡಿ ಫ್ರೀಜರ್ನಾಗ ಇಡೋಣಂತ ಬಾ. ನಿಮಗೆ ಫ್ರೀಜರ್ ಒಳಗೆ ಇಟ್ಟು ಆಮೇಲೆ ತೋರಿಸ್ತೀನಿ ಅಂತ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಚಲೋ ಆಗ್ತೈತಿ ಫೇಸ್ ಅಂತ ಅಂದಾರ. ಸೊ ನಾನು ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ದೆ. ಆ್ಯಕ್ಚುಲಿ ನಾನು ಐಸ್ ಕ್ಯೂಬ್ ಒಳಗೆ ಮಸಾಜ್ ಮಾಡ್ಕೋತಿದ್ದೆ ಅವಾಗ. ಅದು ಕಂಟಿನ್ಯೂಸ್ ಆಗಿ ಮಾಡ್ಕೋತಿರ್ಲಿಲ್ಲ, ಭಾಳ ಇರ್ರೆಗ್ಯುಲರ್ ಇತ್ತು. ಸೊ ಈ ಸತಿ ನೋಡೋಣಂತ. ಈಸಿ ಆಗತ್ತೆ ಇದು. ಬಿಕಾಸ್ ಅದು ನಾವೇನು ಕ್ಯೂಬ್ ಇಟ್ಕೊಂಡಿರ್ತೀವಲ್ಲ, ಅದನ್ನ ಹಿಂಗೆ ಮಾಡ್ಕೊಳ್ಳೋ ಒಳಗೆ ಕೈಯೆಲ್ಲ ಫುಲ್ ಏನದ ಜುಮ್ ಅಂತಿರ್ತೈತಿ. ಅದಕ್ಕೆ ಈ ಸತಿ ನೋಡೋಣಂತ. ಇದೇನು ಹಂಗೆ ಆಗಂಗಿಲ್ಲ, ಮ್ಯಾಲೆಲ್ಲ ಫುಲ್ ಕವರ್ ಐತಲ್ರಿ. ಅದಕ್ಕೆ ಹಂಗೇನು ಅನ್ಸಲ್ಲ, ಇಷ್ಟು ಮಾಡ್ಕೋಬಹುದು. ಇದು ಫುಲ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಬರ್ರಿ. ಆಮೇಲೆ ಈ ಪ್ರಾಡಕ್ಟಿಗೆ ಪೇ ಮಾಡಿರೋಂಥ ಅಮೌಂಟ್ ಬಂದು 60 ರೂಪೀಸ್ ಐತಿ. ಸೊ ನಿಮ್ಗೆ ಲಿಂಕ್ ಬೇಕಂದ್ರೆ ಹೇಳ್ರಿ, ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ, ಚೆಕ್ ಮಾಡ್ರಿ. ಇವಾಗ ನೀರು ಇದೆಲ್ಲ ಫುಲ್ ಆಗೈತಿ. ಫ್ರಿಜ್ನಾಗ ಇಡ್ತೀನಿ ನೋಡ್ರಿ. ಇದನ್ನ ಫ್ರೀಜರ್ ಒಳಗೆ ಸೀದಾ ಇಡ್ಬೇಕು. ಮನುಷ್ಯರು ನಡೀತು ಹೆಂಗಾದ್ರೂ ಇಡ್ಬೋದು. ನಾ ಈ ಥರ ಇಡಾತೀನಿ. ಲೀಕ್ ಆಗ್ಬಾರ್ದು. ಆಲ್ಮೋಸ್ಟ್ ಲೀಕ್ ಆಗಲ್ಲ. ಇಡೋದು. ಇದು ಫುಲ್ ಆದಮೇಲೆ ನೋಡೋಣಂತ. ಇನ್ನೊಂದೆರಡು ಅವರ್ ಬಿಟ್ಟು ನೋಡೋಣಂತ ಯಾವ ಥರ ಬಂದೈತಂತೆ. ಇವಾಗ ಫ್ರೀಜರ್ನಾಗ ಇಟ್ಟಿದ್ನೆಲ್ಲ ಇದನ್ನ. ಸೊ ಇದು ಓಪನ್ ಮಾಡೋಣ ಅಂತ. ಆಲ್ರೆಡಿ ಇದು ಐಸ್ ಕ್ಯೂಬ್ ಆಗೈತಿ. ಸೊ ಇದನ್ನ ಓಪನ್ ಮಾಡಿ ಯಾವ ಥರ ಆಗೈತಿ ಅಂತ ನೋಡೋಣಂತ, ಚೆಕ್ ಮಾಡೋಣ. ನೋಡ್ರಿ ಯಾವ ಥರ ಆಗೈತಿ. ವಾವ್, ಮಸ್ತ್ ಆಗೈತಲ್ಲ. ಎಷ್ಟು ಮಸ್ತ್ ಕಾಣಿಸಾದೈತಿ ನೋಡ್ರಿ. ಇದು ಫುಲ್ ಈ ಥರ ಭಾರಿ ಆಗೈತಿ. ಸೊ ಈ ಟೈಪ್ ಐತಿ ನೋಡ್ರಿ. ಇದು ಫೈನಲ್ ಆಗಿ ಈ ಥರ ರಿಸಲ್ಟ್ ಬಂದೈತಿ. ಇದನ್ನು ಇವಾಗ ಹಿಂಗೆ ಫೇಸಿಗೆ ಮಸಾಜ್ ಮಾಡ್ಕೊಳ್ಳೋಣ ಅಂತ. ಇದೊಂದು ಟವಲ್ ತೊಗೊಂಡೆ ನಾನು. ಸೊ ನೀರೇನಾರ ಬಿದ್ದರೆ ಇದ್ರೊಳಗೆ ಬೇಕಂತ. ಸೊ ಈ ಥರ
ಈ ಟೈಪ್ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗತ್ತೆ. ಆಮೇಲೆ ಈಸಿ ಆಗತ್ತೆ ನಮಗೆ ಈ ಥರ ಹಿಡ್ಕೊಂಡಾಕ. ಆಮೇಲೆ ಕ್ಲಿಯರ್ ಸ್ಕಿನ್ ಆಗುತ್ತೆ. ಸೊ ಇದಿಷ್ಟು ಈ ಪ್ರಾಡಕ್ಟಿನ ರಿವ್ಯೂ ಐತಿ. ಸೊ ನೀವು ಬೇಕಂದ್ರೆ ಪರ್ಚೇಸ್ ಮಾಡಿರಿ. ಇವತ್ತು ಆಲೂಗಡ್ಡಿಲೆ ಸೈಡ್ ಡಿಶ್ ಯಾವ್ದು ಮಾಡ್ಕೊಡ್ಬೋದು, ಯಾವ್ದು ಮಾಡ್ಕೊಂಡು ತಿನ್ಬೋದು ಅಂತ ಇವತ್ತು ತೋರ್ಸಾತೀನಿ. ಸೊ ಬರ್ರಿ, ಒಂದೆರಡು ಆಲೂಗಡ್ಡೆ ಇದ್ರೆ ಸಾಕು, ಮತ್ತೇನು ಬೇಡ. ಸ್ಟಾರ್ಟ್ ಮಾಡೋಣ ಬರ್ರಿ ಯಾವ ಥರ ಮಾಡೋದು ಅಂತ. ಫಸ್ಟಿಗೆ ಇಲ್ಲೇನೈತೆ ನೋಡ್ರಿ ಹೆರ್ಮುಳ್ಳು, ಇದನ್ನು ತೊಗೋಬೇಕು. ತೊಗೊಂಡಾದ್ಮೇಲೆ ನೆಕ್ಸ್ಟ್ ಈ ಥರ ಇಟ್ಟು ಇದನ್ನು ಹೆರ್ಚ್ಕೋಬೇಕ್ರಿ. ಹಿಂಗೆ ಈ ಥರ ಹೆರ್ಚ್ಕೋಬೇಕು. ಇನ್ ಕೇಸ್ ನಿಮ್ಗೆ ಡಿಸೈನ್ ಬೇಕಂದ್ರೆ ಇಲ್ಲಿ 2 ಆಪ್ಷನ್ ಐತಿ. ಇದಕ್ಕಾದ್ರೂ ನೀವು ಹಿಂಗೆ ಹೆಚ್ಕೋಬೋದು, ಇಲ್ಲ ಇದಕ್ಕಾದ್ರೂ ನೀವು ಹೆಚ್ಕೋಬೋದು. ಇದೇ ಥರನೇ ಹೆಚ್ಕೋಬೇಕು. ನೋಡ್ರಿ ಇವಾಗ ಈ ಥರ ಸ್ಲೈಸ್ ಆಗಿ ಬಂದು ಈ ಟೈಪ್ ಬಂದು ರೌಂಡಾಗಿ. ಸೊ ಈ ಥರನೇ ಇದನ್ನೂ ಒಂದು ಮಾಡ್ಕೋತೀನಿ ನಾನೀಗ. ಸೊ 2 ಆಲೂಗಡ್ಡೆ ತೊಗೊಂಡಿನಿ. ಈ ಥರ ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ನೋಡ್ರಿ, ಈಸಿ ಐತಿ. ಫುಲ್ ಇದನ್ನು ಹೆರ್ಚ್ಕೊಂಡಿದ್ದಾತು. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಅಂತ ಇದನ್ನು ಸೈಡಿಗೆ ಇಟ್ಬಿಡೋಣ. ಇದಕ್ಕೆ ನಾನು ಕೊತ್ತಂಬರಿ ತೊಗೊಂಡಿನಿ, ಆಮೇಲೆ ಕರಿಬೇವು ತೊಗೊಂಡಿನಿ, 2 ಐಟಮ್ಸ್ ತೊಗೊಂಡಿನಿ, ಮತ್ತೇನೂ ಇಲ್ಲ. ಆಮೇಲೆ ಆಲೂಗಡ್ಡೆ. ಸೊ ಇದಿಷ್ಟು. ಈಗ ಒಗ್ಗರಣೆ ಹಾಕೊಂಡು ಬರ್ರಿ. ಫಸ್ಟ್ ಇದಕ್ಕೆ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಿದಾದ್ಮೇಲೆ ಇದಕ್ಕಾದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಕ್ತೀನಿ. ನೆಕ್ಸ್ಟ್ ಕರಿಬೇವು. ನೆಕ್ಸ್ಟ್ ನಾವೇನು ಆಲೂಗಡ್ಡೆ ಹೆರ್ಜಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ತೀನಿ ಈಗ ಎಣ್ಣೆ ಒಳಗೆ. ಇದನ್ನು ಫ್ರೈ ಮಾಡ್ತೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಉಪ್ಪು ಖಾರ ಹಾಕೋಣ ಅಂತ. ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು, ಸ್ವಲ್ಪ ಹಾಕ್ತೀನಿ. ಇದು ಜಾಸ್ತಿ ಉಪ್ಪು ಹಿಡಿಯೋಂಗಿಲ್ಲ. ಅದಾದಮೇಲೆ ನೆಕ್ಸ್ಟ್ ಒಣ ಖಾರದ ಪುಡಿ ಹಾಕ್ತೀನಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಸ್ವಲ್ಪ ಅರಿಶಿಣ ಪುಡಿನೂ ಹಾಕ್ತೀನಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ. ಸೊ ಇದು ಬಾಯ್ಲ್ ಆಯ್ತಂದ್ರೆ ಮುಗೀತು ನೋಡಿ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಅಂತ. ಈ ಟೈಪ್ ಮಾಡ್ಕೊಂಡು ನೀವು ಸೈಡಿಗೆ ಅನ್ನಕ್ಕಾದ್ರೂ ಹಚ್ಕೊಂಡು ತಿನ್ಬೋದು, ಇಲ್ಲ ಅಂದ್ರೆ ಚಪಾತಿಗಾದ್ರೂ ಹಚ್ಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ಭಾರಿ ಮಸ್ತ್ ಇರ್ತೈತಿ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡ್ರಿ. ನಾನಿಲ್ಲೇ ಬೆಳ್ಳೆ ಐಟಮ್ಸ್ ಯಾವ ಥರ ಫುಲ್ ಕ್ಲೀನ್ ಮಾಡ್ಬೋದು ಅನ್ನೋ ಟ್ರಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರ್ತೈತಿ, ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ಯಾರಿಗೆ ಗೊತ್ತಿಲ್ಲ ಅವ್ರು ಈ ಟ್ರಿಕ್ನ ಯೂಸ್ ಮಾಡ್ಬೋದು. ಫಸ್ಟ್ ನಾವು ಇಲ್ಲಿ ಏನು ತೊಗೊಂಡಿನಲ್ಲ, ಇದು ಗಣಪತಿ ಹಬ್ಬಕ್ಕೆ ನಾನು ಸಮಯ ಮತ್ತು ಆರತಿ 2 ಹಚ್ಚಿದ್ದೆ. ಅದನ್ನು ಇವತ್ತು ಕ್ಲೀನ್ ಮಾಡತ್ತೇನೆ ನೋಡ್ರಿ. ಹಂಗೆ ಇದನ್ನು ಶೇರ್ ಮಾಡ್ಕೊಳಕತ್ತೀನಿ ನಿಮ್ಮ ಜೊತೆ. ಬೆಳ್ಳೆ ಐಟಮ್ಸ್ ಯಾವುದೇ ತೊಳೆದಿರಲಿ ರೀ, ತಿಕ್ಕದಿರಲಿ, ಅದನ್ನು ಈ ಥರ ಪೇಸ್ಟ್ ಏನು ತೊಗೊತೀವಲ್ಲ, ಪೇಸ್ಟ್ ತೊಗೊಂಡು ತಿಕ್ಬೇಕಾಕೈತಿ. ಅಂದ್ರೆ ಕ್ಲೀನ್ ಆಗ್ತೈತಿ. ಸೋಪ್ ಎಲ್ಲ ಹಚ್ಚಿದ್ರೆ ಕ್ಲೀನ್ ಆಗಂಗಿಲ್ಲ. ಸೊ ಇಲ್ಲಿ ಈ ಥರ ಪೇಸ್ಟ್ ತೊಗೊಂಡು ಜಸ್ಟ್ ಹಿಂಗೆ ಮಾಡಿದ್ರೆ ಸ್ವಚ್ಛ ಆಗ್ತೈತಿ. ಏನು ಜಾಸ್ತಿ ಎಫರ್ಟ್ ಹಾಕಂಗಿಲ್ಲ, ಏನಿಲ್ಲ. ಆರಾಮ್ ಸೇರಿ ಕ್ಲೀನಾಗಿ ಮಾಡ್ಬೋದು. ಸೇಮ್ ಹೆಂಗಿರ್ತೈತಿ ನೋಡ್ರಿ ಹೊಸ ತಂದಾಗ ಹಂಗೆ ಇರ್ತೈತಿ. ಇಲ್ಲೆಲ್ಲ ನೋಡ್ರಿ ಈ ಥರ ಬ್ಲ್ಯಾಕ್ ಆಗೈತಿಲ್ರಿ. ಇದನ್ನು ನೀಟ್ ಮಾಡ್ತೀನಿ. ಈ ಥರ ತಿಕ್ಕಿದ್ರೆ ಹೊಕ್ಕೈತಿದ್ದು ಹೊಲಸೆಲ್ಲ ಮೊದಲಿನಂಗೆ ಕಾಣ್ತೈತಿ ಸ್ವಚ್ಛ. ಭಾಳ ಅಂದ್ರೆ ಭಾಳ ಈಸಿ ಮೆಥಡ್ ನೋಡ್ರಿ. ಇದು ಜಲ್ದಿನೂ ಆಕೈತಿ, ಸ್ವಚ್ಛನೂ ಆಕೈತಿ. ನೀವು ಒಂದ್ಸತಿ ನೋಡ್ರಿ, ಟ್ರೈ ಮಾಡಿರಿ. ಡೆಫಿನೆಟ್ ಆಗಿ ವರ್ಕ್ ಆಕೈತಿ. ನೀವು ಬೆಳ್ಳಿ ಸಾಮಾನು ಏನಾರ ತೊಳೆಯೋದಿದ್ರೆ ಸೊ ಈ ಥರ ಮಾಡಿ ತೊಳೀರಿ, ಈಸಿ ಆಕೈತಿ ನಿಮಗೆ. ನೋಡ್ರಿ ಇದಕ್ಕೆ ಡಿಫ್ರೆನ್ಸ್ ನೋಡ್ರಿ ಯಾವ ಥರ ಐತಿ. ಇದೆಲ್ಲ ಜಿಗಿ ಐತಿ. ಆಮೇಲೆ
ಇಲ್ಲಿ ನೋಡ್ರಿ ಹೆಂಗೆ ಬ್ಲ್ಯಾಕ್ ಕಲರ್ ಐತಿ, ಇಲ್ಲೇನೂ ಇಲ್ಲ. ನಾನೇನು ಜಾಸ್ತಿ ಎಫರ್ಟ್ ಹಾಕಿಲ್ಲ, ಜಸ್ಟ್ ಕೋಲ್ಗೇಟ್ ಪೇಸ್ಟ್ ತೊಗೊಂಡೇನು ನೋಡ್ರಿ ಅಷ್ಟೇ. ಕಾಲ್ಗೆಜ್ಜೆ ಆಗಿರಲಿ, ಚೈನ್ ಆಗಿರಲಿ, ಯಾವುದೇ ಥರ ಬೆಳ್ಳಿ ಐಟಮ್ ಇದ್ದರೂ ನೀವು ಈ ಟ್ರಿಕ್ನ ಯೂಸ್ ಮಾಡ್ಬೋದು. ಇವಾಗ ಆರತಿ ಮಾಡೋಣ ಬರ್ರಿ, ಆರತಿ ಕ್ಲೀನ್ ಮಾಡೋಣಂತ. ನೋಡ್ರಿ ಬಿಫೋರ್ ಯಾವ ಥರ ಐತಿ, ಇವಾಗ ಆಫ್ಟರ್ ಯಾವ ಥರ ಆಗ್ತೈತಿ ಅಂತ ನೋಡೋಣಂತ. ಆರತಿ ವಾಶ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲೇ ಒಂದೊಂದು ದೀಪ ತೆಗಿತೀನಿ, ಅದ್ರ ಜೊತೆ ಕಳಸಾನು ತೆಗೆದೆ. ಸೊ ಈ ಥರ ಎಲ್ಲ ತೆಗೆದು ಮಾಡೋದ್ರಿಂದ ಕ್ಲೀನ್ ಆಗ್ತೈತಿ. ಸಿಂಗಲ್ ಇದ್ದಷ್ಟು ನಮ್ಗೆ ವಾಶ್ ಮಾಡೋಕೆ ಈಸಿ ಆಗ್ತೈತಿ. ಸೇಮ್ ಸಮಯಂಗ ವಾಶ್ ಮಾಡ್ಕೊಂಡೆಲ್ಲ. ಸೊ ಅದೇ ಥರನ ಪೇಸ್ಟ್ ಹಚ್ಚಿ ಇಲ್ಲಿ ಆರತಿನೂ ವಾಶ್ ಮಾಡ್ಕೊಳತ್ತೀನಿ. ಎಲ್ಲ ವಾಶ್ ಮಾಡಿದಾದ್ಮೇಲೆ ಇಲ್ಲೇ ನಾನು ಒಂದು ಟವಲ್ ತೊಗೊಂಡೆ, ಅದನ್ನು ಕ್ಲೀನಾಗಿ ಒರೆಸಾತೀನಿ. ಬಿಕಾಸ್ ಕಲಿ ಕುಂದ್ರ ಚಾನ್ಸಸ್ ಇರ್ತೈತಿ, ಹಂಗೆ ಬಿಟ್ಬಿಟ್ರೆ. ಸೊ ಬೆಟರ್ ನೀವು ಕ್ಲೀನಾಗಿರೋ ಕ್ಲಾತ್ ಇಲ್ಲೇ ಒರೆಸಿದ್ರೆ. ಫೈನಲ್ ಆಗಿ ವಾಶ್ ಮಾಡಿದ್ದು ಆಯ್ತು, ಆಮೇಲೆ ಕ್ಲೀನಾಗಿ ಒರೆಸಿದ್ದು ಆಯ್ತು. ಈಗ ರಿಸಲ್ಟ್ ಯಾವ ಥರ ಬಂದೈತಿ ಅಂತ ಕ್ಲೋಸಪ್ ಒಳಗೆ ನೋಡ್ಕೊಂಬರೋಣ ಬರ್ರಿ. ವಾವ್, ನೋಡ್ರಿ ನಾನು ಸರ್ಪ್ರೈಸ್ ಆಗ್ಬಿಟ್ಟೆ. ಏನು ಮಸ್ತ್ ಕಾಣಿಸತೈತಿ, ಸೇಮ್ ಇವಾಗ ತಂದೀವನ ಅಂತ ಅನ್ಸಾಕತೈತಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ.